Hello students, today I will start with the new lesson, the last chapter in the second part, that is semiconductor electronics and digital electronics. As you know, the electric discharge tube experiments, in that process, the electron that will transfer from one region to the another regions, there is an uncontrolled flow of electrons. There is an uncontrolled flow of electrons, therefore the devices are bulky. The devices are bulky, therefore the device that operates in the high voltages and its life will be very small. To overcome that, they are used by the junction type devices that is known to be semiconductors. However, earlier stage alli ನಾವು ಕನ್ಸಿಡರ್ ಮಾಡ್ತಾ ಇರುವಂಥ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಟ್ಯೂಬ್ನ ಎಕ್ಸ್ಪೆರಿಮೆಂಟ್ ಏನಿತ್ತು, ಆ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಗಳು ಏನಿತ್ತು, ಆ ಎಲೆಕ್ಟ್ರಾನ್ನ ಮೂವ್ಮೆಂಟ್ ಅನ್ನುವಂಥದ್ದು ಏನು ಇನ್ ಒನ್ ಡೈರೆಕ್ಷನ್, ದ ಎಲೆಕ್ಟ್ರಾನ್ ದಟ್ ಆರ್ ಫ್ಲೋ ಇನ್ ಒನ್ ಡೈರೆಕ್ಷನ್. ಇಲೆಕ್ಟ್ರಾನ್ ಅನ್ನುವಂಥದ್ದು ಏನಾಗ್ತಿತ್ತು ಕೇಳಿದರೆ ಒಂದು ಡೈರೆಕ್ಷನ್ಸ್ ಅಲ್ಲಿ ಫ್ಲೋ ಆಗ್ತಿತ್ತು, ದಟ್ ಇಸ್ ಫ್ಲೋ ಫ್ರಮ್ ಕ್ಯಾಥೋಡ್ ಟು ದ ಆ್ಯನೋಡ್. ಬಟ್ ದಟ್ ಫ್ಲೋ ಇಸ್ ಕಾಲ್ಡ್ ಎಸ್ ಅನ್ ಅನ್ಕಂಟ್ರೋಲ್ಡ್ ಫ್ಲೋ ಆಫ್ ಚಾರ್ಜ್ ಕ್ಯಾರಿಯರ್ಸ್. ಹಾಗಾಗಿ ಆ ಡಿವೈಸ್ಗಳು ಏನಾಗ್ತಿತ್ತು ಕೇಳಿದರೆ ಬಲ್ಕಿ ಇರ್ತಿತ್ತು, ಇಟ್ ಆಪರೇಟ್ಸ್ ಇನ್ ಹೈ ವೋಲ್ಟೇಜಸ್, ಅದಕ್ಕೆ ಬೇಕಾದಂಥ ಪವರ್ ಕನ್ಸಂಪ್ಷನ್ ಏನಿತ್ತು ಜಾಸ್ತಿ ಬೇಕಿತ್ತು. ಆದರೆ ಇದನ್ನೆಲ್ಲವನ್ನು ಓವರ್ಕಮ್ ಮಾಡಲಿಕ್ಕೆ ಏನು ಮಾಡ್ತಾರೆ ಕೇಳಿದರೆ ಜಂಕ್ಷನ್ ಟೈಪ್ ಡಿವೈಸಸ್ ಅನ್ನು ಇನ್ವೆನ್ಷನ್ ಮಾಡ್ತಾರೆ. ಆ್ಯಂಡ್ ದಟ್ ಜಂಕ್ಷನ್ ಟೈಪ್ ಡಿವೈಸಸ್ ಆರ್ ಕನ್ಸಿಡರ್ಡ್ ಆಸ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ದಟ್ ಆಲ್ ಕಮ್ಸ್ ಅಂಡರ್ ದ ಪಾರ್ಟ್ ಆಫ್ ಅನ್ ಸಾಲಿಡ್ ಸ್ಟೇಟ್ ಎಲೆಕ್ಟ್ರಾನಿಕ್ಸ್. ಇಸ್ ಎ ಕ್ಲಿಯರ್? ಹಾಗಾದರೆ ಯಾಕೆ ಇಲೆಕ್ಟ್ರಾನಿಕ್ಸ್ ಅನ್ನುವಂಥ ಒಂದು ವರ್ಡನ್ನು ಕೊಡ್ತಾರೆ ಕೇಳಿದರೆ, ದ ಎಲೆಕ್ಟ್ರಾನಿಕ್ ಇಸ್ ದ ಬ್ರಾಂಚ್ of physics. Electronic is the branch of physics which deals with the study of controlled flow of electrons. ಅಲ್ವಾ? ಆದರೆ ಸೆಮಿಕಂಡಕ್ಟರ್ ಡಿವೈಸ್ನ ಇನ್ವೆನ್ಷನ್ನ ಪ್ರೊಸೆಸ್ ಅಥವಾ ಅದರ ರೀಸನ್ ಏನು ಕೇಳಿದರೆ, ಇಫ್ ಯು ಕನ್ಸಿಡರ್ ದ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಟ್ಯೂಬ್ ಟು ಎಕ್ಸ್ಪೆರಿಮೆಂಟ್ಸ್ ಆರ್ ದ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಟ್ಯೂಬ್ ದ ಡಿವೈಸಸ್, ದರ್ಸ್ ಅನ್ ಅನ್ಕಂಟ್ರೋಲ್ಡ್ ಫ್ಲೋ ಆಫ್ ಎಲೆಕ್ಟ್ರಾನ್. ಇಲೆಕ್ಟ್ರಾನ್ನ ಮೂವ್ಮೆಂಟಿಗೆ ಕಂಟ್ರೋಲ್ ಇರಲಿಲ್ಲ. ಆದರೆ ಇಲೆಕ್ಟ್ರಾನ್ನ ಮೂವ್ಮೆಂಟನ್ನು ಕಂಟ್ರೋಲ್ ಮಾಡೋದು ಹೇಗೆ ಕೇಳಿದರೆ, ಬೈ ಯೂಸಿಂಗ್ ಇನ್ ಎ ಬ್ಯಾರಿಯರ್. ಲೇಟರ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಸಮ್ ಸೆಮಿಕಂಡಕ್ಟರ್ ಡಿವೈಸಸ್. ದಟ್ ಟರ್ಮ್ ಇಸ್ ಕಾಲ್ಡ್ ಎಸ್ ಎನ್ ಎ ಬ್ಯಾರಿಯರ್. ಇಲೆಕ್ಟ್ರಾನ್ ಅನ್ನುವಂಥದ್ದು ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ಫ್ಲೋ ಆಗುವ ಮೊದಲು ಅದರ ನಡುವೆ ಏನಿರ್ತದೆ ಕೇಳಿದರೆ ಬ್ಯಾರಿಯರ್ ಇರ್ತದೆ. ದೇರ್ಫೋರ್ ವಿ ಕ್ಯಾನ್ ಕಂಟ್ರೋಲ್ ದ ಫ್ಲೋ ಆಫ್ ಎಲೆಕ್ಟ್ರಾನ್. ಹಾಗಾಗಿ ಆ ಎಲೆಕ್ಟ್ರಾನ್ ಫ್ಲೋನ ಏನು ಮಾಡ್ಬೋದು ಕೇಳಿದರೆ ಕಂಟ್ರೋಲ್ ಮಾಡ್ಬೋದು. ದೇರ್ಫೋರ್ ದಟ್ ಇಸ್ ಕನ್ಸಿಡರ್ಡ್ ಎಸ್ ಎನ್ ಎಲೆಕ್ಟ್ರಾನ್. ಆ ಥರದ ಬ್ರಾಂಚ್ ಅನ್ನುವಂಥದ್ದು ಫಿಸಿಕ್ಸಲ್ಲಿ ಏನು ಇಟ್ಕೊಳ್ತದೆ, ಆ ಬ್ರಾಂಚಿಗೆ ಒಂದು ನೇಮನ್ನು ಕೊಡ್ತಾರೆ, ದಟ್ ಇಸ್ ಕನ್ಸಿಡರ್ಡ್ ಆಸ್ ಇಲೆಕ್ಟ್ರಾನಿಕ್ಸ್. ದೇರ್ಫೋರ್ electronic is the branch of physics which deals with the study of controlled flow of electron through solids. Is it clear? Therefore, the branch of electron is again which deals with the semiconducting devices is called as a solid state electronics. Here we have defined the two important terms. This is about the introduction. ಎಕ್ಸಾಮಿಗೆ ಕೇಳ್ತಾರಂತಲ್ಲ, ಜಸ್ಟ್ ಇದೆರಡು ಕಾನ್ಸೆಪ್ಟ್. ಏನು ನಾವು ಯಾಕೆ ಎಲೆಕ್ಟ್ರಾನಿಕ್ಸ್ ಟರ್ಮನ್ನು ಯೂಸ್ ಮಾಡಿದ್ವಿ, ಎಟ್ ದ ಎಂಡಲ್ಲಿ ನಾವು ಯಾಕೆ ಎಲೆಕ್ಟ್ರಾನಿಕ್ಸ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ಕೇಳಿದರೆ, ಇನ್ ಆರ್ಡರ್ ಟು ಸ್ಟಡಿ ಅಬೌಟ್ ದ ಕಂಟ್ರೋಲ್ಡ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಹಾಗೆ ಎಲೆಕ್ಟ್ರಾನಿಕ್ ಇಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಕಂಟ್ರೋಲ್ಡ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ through solids. The second one, the branch of electronics. ಹಾಗಾದರೆ electronics ಅಲ್ಲಿ ನಾವು ಏನು ಸ್ಟಡಿ ಮಾಡ್ತೇವೆ, that comes under the part of semiconductor devices is called as solid state electronics. Therefore, the material which plays an important role, the material which plays an important role for the electrical conductivity. ಆದರೆ ಮೆಟೀರಿಯಲ್ಸ್ ಅಂತ ಅಥವಾ ಕಂಡಕ್ಟಿವಿಟಿ ಅಥವಾ ಸಾಲಿಡ್ಸ್ ಅಂತ ಏನು ತಗೊಳ್ತೇವೆ, that devices that plays an important role regards their electrical conductivity or the resistivity of the material. Based on that, the solids that can be classified as, or the materials that are classified as metals, insulator, and the one more device is called as a semiconductor. That is the reason why we are done by the heading classification of solids on the basis of electrical conductivity. Classification of solids on the basis of electrical conductivity and resistivity. As you know, metal it has high conductivity, there is a large number of free electron, and all these free electrons are available for conduction. That is the reason why it has high conductivity, thus it possesses low resistivity. As we know about the properties of conductivity as well as the resistivity, current electricity chapter ಅಲ್ಲಿ ನೀವು ಸ್ಟಡಿ ಮಾಡಿದ್ದೀರಿ, ಏನು ಕಂಡಕ್ಟಿವಿಟಿ ಅನ್ನುವಂಥ ಟರ್ಮ್ ಅಥವಾ resistivity. What is the relation between conductivity as well as the resistivity? Is an inversely proportional. If resistivity is more, the conductivity is less. If the resistivity is less, the conductivity will be more. Therefore, in case of metal, it has high conductivity. Therefore, the low resistivity is of the order of. ಹಾಗಾದರೆ resistivity the range ಇದೆ ಕೇಳಿದರೆ, the resistivity is of the order of 10 raised to the power minus 2 to 10 raised to the power minus 8 ohm meter. Then the conductivity sigma is equal to 10 raised to the power plus 2 to 10 raised to the power plus 8. Since it is an ಇನ್ವರ್ಸ್ಲಿ ಪ್ರಪೋರ್ಷನಲ್ ರಿಲೇಷನ್. ನೋಡಿ, ನಿಮಗೆ ರೆಸಿಸ್ಟಿವಿಟಿ ಗೊತ್ತಿದೆ ಅಂತ ಹೇಳಿದ್ರೆ ಕಂಡಕ್ಟಿವಿಟಿಯನ್ನು ಜಸ್ಟ್ ಇನ್ವರ್ಸ್ಲಿ ಆಗಿ ಬರೆದ್ರಾಯ್ತು. ನೋಡಿ, -2 ಹೇಗೆ ಬರೆದಿದ್ದೇವೆ, 10 raised to the power plus 2, -8 ಹೇಗೆ ಬರೆದಿದ್ದೇವೆ, 10 raised to the power plus 8. Therefore, 10 raised to the power plus 2 to 10 raised to the power plus 8 Siemens per meter is the unit. ಓಮ್ ಇನ್ವರ್ಸ್, ಮೀಟರ್ ಇನ್ವರ್ಸ್ ಹೀಗೆ ಸಹ ಬರಿಬಹುದು.
or Siemens per meter is the unit for the electrical conductivity. This is all about the metals. The second one, insulators. There is a presence of electrons in case of in case of metals or the materials, but that electrons are not free electrons. Insulators ಏನಾಗ್ತದೆ ಕೇಳಿದ್ರೆ electron ಇದೆ, but that electrons are not free electrons. As the moderate temperature is given to that material, or as you are applying the external field, ಯಾವಾಗ ನಾವು moderate temperature ನ ಕೊಡ್ತೇವೆ ಅಥವಾ external field ಅನ್ನು ಅಪ್ಲೈ ಮಾಡ್ತೇವೆ, ಇಲೆಕ್ಟ್ರಾನ್ ಇದೆ, ಬಟ್ ಇಲೆಕ್ಟ್ರಾನ್ ಅನ್ನುವಂಥದ್ದು ಫ್ರೀ ಎಲೆಕ್ಟ್ರಾನ್ಸ್ ಆಗಿ ಎಕ್ಸೆಪ್ಟ್ ಮಾಡೋದಿಲ್ಲ. ಅದೇ ರೀಸನ್ಗೆ ನಾವು ಎರಡು ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡ್ತೇವೆ, ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ವಾ, ದಟ್ ಇಸ್ ಕಾಲ್ಡ್ ಎಸ್ ಡ್ರಿಫ್ಟ್ ವೆಲಾಸಿಟಿ ಆಸ್ ವೆಲ್ ಆಸ್ ದ ಮೊಬಿಲಿಟಿ ಅಂತ ವರ್ಡ್ ಕೇಳಿರ್ಬೋದು. ಬಟ್ ಇನ್ಸುಲೇಟರ್ ಅಂತ ಪ್ರಾಪರ್ಟಿ ಅನ್ನುವಂಥದ್ದು ಏನು ಎಕ್ಸಿಬಿಟ್ ಮಾಡ್ತದೆ ಕೇಳಿದ್ರೆ, ದರ್ ಇಸ್ ನೋ ಫ್ಲೋ ಆಫ್ ಇಲೆಕ್ಟ್ರಾನ್ಸ್ ಇದೆ ಮೆಟಲ್ಸ್ ಅಲ್ಲಿ, ಬಟ್ ಆ ಎಲೆಕ್ಟ್ರಾನ್ಸ್ಗಳು ಏನಾಗೋದಿಲ್ಲ ಕೇಳಿದ್ರೆ ಮೂವ್ಮೆಂಟ್ ಅನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ ಅಥವಾ ಯಾವುದೊಂದು ವೆಲಾಸಿಟಿಯನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ದಟ್ ಇಸ್ ದ ರೀಸನ್ ವೈ ಇಟ್ ಹ್ಯಾಸ್ ಲೋ ಕಂಡಕ್ಟಿವಿಟಿ ಅನ್ನು ಪೊಸೆಸ್ ಮಾಡೋದಿಲ್ಲ. therefore it has low conductivity, thus it has high resistivity, is just opposite to the metals. therefore the resistivity rho is equal to 10 raised to the power 11 to 10 raised to the power 19 ohm meter. Then the conductivity sigma is equal to 10 raised to the power minus 11 to 10 raised to the power minus 19 Siemens per meter. That is also known as ohm inverse, meter inverse. Is it clear? The last one, semiconductor. The word itself gives the meaning. Now just ಎರಡು ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡಿರುವಂಥದ್ದು, ಒಂದು ಮೆಟಲ್ಸ್ನ ಬಗ್ಗೆ, ಇನ್ನೊಂದು ಇನ್ಸುಲೇಟರ್ನ ಬಗ್ಗೆ. ಮೆಟಲ್ಸ್ ಇಟ್ ಹ್ಯಾಸ್ ಹೈ ಕಂಡಕ್ಟಿವಿಟಿ, ಇನ್ಸುಲೇಟರ್ ಇಟ್ ಹ್ಯಾಸ್ ಲೋ ಕಂಡಕ್ಟಿವಿಟಿ. Based on that, we are defining the term is known as a semiconductor. The conductivity lies between metals and insulator. Therefore the conductivity lies between metals and insulators. Such type of devices are called semiconductors. Therefore the resistivity in case of a semiconductor is of the order of 10 raised to the power minus 5 to 10 raised to the power plus 6 ohm meter. ಈ ಯೂನಿಟ್ ಅನ್ನು ಒಟ್ಟಿಗೆ ಇಲ್ಲಿ ಬರೆದಿದ್ದೇನೆ, ಇಲ್ಲಿ ಸಹ ಯೂನಿಟ್ ಬರ್ತದೆ 10 raised to the power, ಸೇಮ್ ಲಾಸ್ಟ್ ಕೇಸಸ್ ಅಲ್ಲಿ ಸಹ ಹಾಗೆ 10 raised to the power minus 5 ohm meter to 10 raised to the power plus 6 ohm meter. Then the conductivity sigma is equal to 10 raised to the power plus 5 to 10 raised to the power minus 6 Siemens per meter. Is it clear? ಅರ್ಥ ಆಗ್ತಾ ಇದೆಯಾ? therefore the semiconductor, in the upcoming classes we are discussing about the semiconductor. next ಏನು ಕಾನ್ಸೆಪ್ಟ್ ನಾವು ಡಿಸ್ಕಸ್ ಮಾಡ್ತೇವೆ ಅದು ಕಂಪ್ಲೀಟ್ ಕಾನ್ಸೆಪ್ಟ್ ಏನಾಗಿರ್ತದೆ ಕೇಳಿದ್ರೆ, that is based on semiconducting devices ಅಲ್ವಾ. then based on the chemical composition, the semiconductor can be classified as, based on the chemical composition of the materials, the semiconductors are classified by two ways. One is called as an elemental semiconductors. One is known as an elemental semiconductor. The second one is called as a compound semiconductors. What about the first one? Elemental semiconductor. The second one, compound semiconductor. For that example is for a 1 mark question. 1 mark in a question ಅಲ್ಲಿ ಕೇಳಬಹುದು. Give an example for an elemental semiconductor. That will be germanium or silicon is an example for elemental semiconductors. The next one is called as a compound semiconductor. In that, gallium arsenide or cadmium sulfate, that is expressed by CDS. Is it clear? This is for a 1 mark question. This is all about the basics about the solids. Is it clear? ಇಲ್ಲಿ ಸಹ 1 ಮಾರ್ಕ್ ಅಥವಾ 2 ಮಾರ್ಕ್ನ ಕ್ವಶನ್ಸ್ ಕೇಳಬಹುದು, ರೆಸಿಸ್ಟಿವಿಟಿ ಅರೇಂಜ್ನ ಬಗ್ಗೆ ಅಥವಾ ಇಲ್ಲಿರುವಂತಹ ಎಕ್ಸಾಂಪಲ್ಸ್ನ ಬಗ್ಗೆ. ಸರಿಯಾ? ಜಸ್ಟ್ ಬೇಸಿಕ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ನೆಕ್ಸ್ಟ್ ಕಾನ್ಸೆಪ್ಟ್, that is band theory of solids. In solids there is an isolated atom, and this isolated atom is having the discrete energy levels. In solids there is an isolated atom, and that isolated atom which is having the discrete energy levels as shown in the diagram. Now when these atoms are brought close to the one more atom in that materials or in solids, ಯಾವಾಗ ಒಂದು ಆಟಮ್ ಅನ್ನ ಇನ್ನೊಂದು ಆಟಮ್ ನ ಕಡೆಗೆ ನೀವು ಮೂವ್ ಮಾಡ್ತೀರಿ, there is a significant changes that are available in their energy levels. Therefore, due to the interactions of one atom with respect to the another, the energy levels are broadened into energy bands. Is it clear? In an isolated atom there is an energy levels, and these energy levels are changing when these atoms are brought close to each other. When one atom is interacting with a neighboring atoms, the electronic system of the one atom is interacting with a neighboring atom, the energy levels are broadened into energy bands. Is it clear? Therefore, what is the energy band we are discussed? See here, ನಾವು ಒಂದು single isolated atom, ಒಂದು solid ಅಲ್ಲಿ ಒಂದು atom ಅನ್ನು ಹೇಗೆ ಬರೀತೇವೆ ಕೇಳಿದ್ರೆ, ಆ ಎನರ್ಜಿ ಲೆವೆಲ್ ಅನ್ನು ಹೇಗೆ ಬರೀತೇವೆ ಕೇಳಿದ್ರೆ, ಅಕಾರ್ಡಿಂಗ್ ಟು ದ ಫಸ್ಟ್ ಡಯಾಗ್ರಾಮ್ ನೋಡಿ, ಇಲ್ಲಿ ಒಂದು 3 ಲೈನ್ ಅನ್ನು ಬರೆದಿದ್ದೇವೆ.
ಸರಿ ಅಲ್ವಾ? ಯಾವಾಗ ಇಲ್ಲಿರುವಂಥ ಆಟಮ್ ಅನ್ನುವಂಥದ್ದು ಇನ್ನೊಂದು ಆಟಮ್ನ ಜೊತೆಗೆ ಇಂಟ್ರಾಕ್ಟ್ ಆಗ್ತದೆ, ದಿಸ್ ಎನರ್ಜಿ ಲೆವೆಲ್ಸ್ ಆರ್ ಬ್ರಾಡೆನ್ ಇನ್ ಟು ಎನರ್ಜಿ ಬ್ಯಾಂಡ್ಸ್. ಆದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಎನರ್ಜಿ ಬ್ಯಾಂಡ್ಸ್? ದ ಕಂಟಿನ್ಯೂಸ್ ರೇಂಜ್ ಆಫ್ ಎನರ್ಜಿ ಲೆವೆಲ್, ಸಿ ದ ಕಂಟಿನ್ಯೂಸ್ ರೇಂಜ್ ಆಫ್ ಎನರ್ಜಿ ಲೆವೆಲ್ possessed by electrons of a particular orbit of different atoms in a crystal is called energy band. Which means that here we have discussed about the two types of band. The one band with the lowest energy is called as a valence band. The one more band will be a conduction band. ನೋಡಿ, ಇದೇ ಎನರ್ಜಿ ಲೆವೆಲ್ ಅನ್ನು ನೆಕ್ಸ್ಟ್ ಹೇಗೆ ಬರ್ದಿದ್ದೇನೆ ಕೇಳಿದ್ರೆ ಬ್ಯಾಂಡ್ ಆಗಿದ್ದು ಬರ್ದಿದ್ದೇನೆ. ವಾಟ್ ಅಬೌಟ್ ದಿಸ್ ಬ್ಯಾಂಡ್ ಇಸ್ ಕಾಲ್ಡ್ as an valence band. VB stands for valence band. The next higher energy bands, the next higher energy band, that is expressed by conduction band. Therefore the continuous range of energy levels possessed by electrons of a particular orbit of a different atom in a crystal is called as energy band. Therefore the difference between these two energy band is expressed by energy band gap. ನೋಡಿ, ಈ ಎರಡು ಬ್ಯಾಂಡ್ಸ್ ನ ನಡುವೆ ಏನು ಡಿಫರೆನ್ಸ್ ಇರ್ತದೆ ಅದನ್ನು ನಾವು ಹೇಗೆ ಬರಿತೇವೆ ಕೇಳಿದ್ರೆ ಎನರ್ಜಿ ಬ್ಯಾಂಡ್ ಗ್ಯಾಪ್, and that is expressed by the term is called as EG, is because of as what is valence band. ನೋಡಿ, ಆದರೆ ನಾವು ಬ್ಯಾಂಡ್ ಥಿಯರಿ ಅನ್ನುವಂಥದ್ದು ಏನು ಕನ್ಸಿಡರ್ ಮಾಡ್ತಾ ಇದ್ದೇವೆ, ಅಲ್ಲಿ ಎರಡು ಬ್ಯಾಂಡ್ಸ್ನ ಬಗ್ಗೆ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಒನ್ ಬ್ಯಾಂಡ್ ಇಸ್ ನೋನ್ ಎಸ್ ಅನ್ ವೇಲೆನ್ಸ್ ಬ್ಯಾಂಡ್, ದ ಒನ್ ಮೋರ್ ಬ್ಯಾಂಡ್ ಇಸ್ ನೋನ್ ಎಸ್ ಅನ್ ದ ನೆಕ್ಸ್ಟ್ ಹೈಯರ್ ಎನರ್ಜಿ ಬ್ಯಾಂಡ್ ಇಸ್ ನೋನ್ ಎಸ್ ಕಂಡಕ್ಷನ್ ಬ್ಯಾಂಡ್. ಇನ್ ದಟ್ ದ ಫಸ್ಟ್ ಒನ್ ವೇಲೆನ್ಸ್ ಬ್ಯಾಂಡ್, ಎ ಬ್ಯಾಂಡ್ ವಿಚ್ ಇಸ್ partially filled, a band which is partially filled or completely filled at 0 Kelvin, such type of bands are called as a valence band. Is it clear? As the band theory, that is called as a valence band and conduction band. Therefore the valence band, a band which is partially filled at 0 Kelvin or completely filled at 0 Kelvin is called as a valence band. Therefore the range of energy level of valence electron, the range of energy levels of valence electron in a crystal is called as valence band. Yes, what is valence band? The range of energy level of valence electron in a crystal is called as valence band. The second higher energy band, a band which is partially empty at 0 Kelvin. ನೋಡಿ, ನಾವು ವೇಲೆನ್ಸ್ ಬ್ಯಾಂಡಿಗೆ ಡೆಫಿನೇಷನ್ ಅನ್ನು ಏನು ಹೇಳಿದ್ದೇನೆ ಕೇಳಿದರೆ, ಎಕ್ಸ್ಪ್ಲನೇಷನ್ ಕೊಡುವಾಗ ಒಂದು ಸೆಂಟೆನ್ಸ್ ಕೊಟ್ಟಿದ್ದೇನೆ, ನೀವು ಡೆಫಿನೇಷನ್ ಎಕ್ಸಾಮಿಗೆ ಇಷ್ಟು ಮಾತ್ರ ಬರೆದು ಸಾಕು, ಒಂದು ಮಾರ್ಕ್ಗೆ ಕೇಳಿದರೆ. ರೇಂಜ್ ಆಫ್ ಎನರ್ಜಿ ಲೆವೆಲ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಇನ್ ಎ ಕ್ರಿಸ್ಟಲ್ ಇಸ್ ಕಾಲ್ಡ್ as a valence band, but it is also defined as a band which is partially or completely filled at 0 Kelvin is called as a valence band. ಹಾಗೂ ಸಹ ಬರೀಬಹುದು. The second higher energy band is called as a conduction band, a band which is completely empty at 0 Kelvin. Is it clear? A band which is completely empty at 0 Kelvin. The band is known as a conduction band and partially filled by the moderate temperature. As we increase the temperature, the band is filled by an electrons. Such type of bands are considered as conduction band. Therefore, the range of energy level of conduction electron. See here, electrons ಅನ್ನು ಹೀಗೆ ಬರೆದಿದ್ದೇನೆ, E minus ಅಂತ ಬರೆದದ್ದು electrons. Therefore, the range of energy level of conduction electron in a crystal is called as conduction band. Is it clear? ಕಂಡಕ್ಷನ್ ಅನ್ನು ಹೀಗೆ ಸಹ ಡಿಫೈನ್ ಮಾಡುವ, ಹೇಗೆ ಮಾಡಬಹುದು? ದ ಬ್ಯಾಂಡ್ ವಿಚ್ ಈಸ್ ಕಂಪ್ಲೀಟ್ಲಿ ಎಂಟಿ ಎಟ್ 0 Kelvin and partially filled by the moderate temperature, the such type of band is known to be conduction band. Therefore the distance between conduction band to the valence band, or the gap between the conduction band to the valence band, is called as a band gap. See here, the gap between the top of the valence band, no, illinda ನೋಡಿ, the gap between the top of the valence band to the bottom of the conduction band. ನೋಡಿ, ಈ gap between the top of the valence band ಇಲ್ಲಿಂದ bottom of the conduction band is considered as energy band gap, that is expressed by Eg. The same term that is written over here. The gap between the top of the valence band and bottom of the conduction band is called as energy band gap, that is expressed by Eg. Is it clear? This is basic concept for asked for a 3-mark question for the board exam. Explain the bond formations in solids, or explain the theory of band, or explain the band theory of solids. First you have to write the explanation. First ನಾನು ಎಕ್ಸ್ಪ್ಲನೇಷನ್ ಅನ್ನು ಬರಲಿಲ್ಲ, ಹೇಳಿದ್ದೇನೆ, ಅದನ್ನು ನೀವು ಬರಿಬೇಕು. ಅದು ಬರೆದಾದ ನಂತರದಲ್ಲಿ ಈ ಡಯಾಗ್ರಾಮ್ ಅನ್ನು ಬರೆದು 3 ಬ್ಯಾಂಡಿನ ಎಕ್ಸ್ಪ್ಲನೇಷನ್ ಅನ್ನು ಬರಿಬೇಕು. For a 3-mark question, the one more 3-mark very important question, the classifications of solids based on the energy bands, that is called as a band theory of solid. Again the solids are classified by 3 ways. One is known as a conductor, second one is known as a semiconductor, the last one is known as an insulators. In that the first one, conductor, see the diagram here. What about this band is known as conduction band? What about this band is known as valence band? Yes, what about the energy band gap in this case? ಈ ಎರಡು ಬ್ಯಾಂಡ್ ಅನ್ನುವಂಥದ್ದು ಏನಾಗಿದೆ ಕೇಳಿದರೆ, these two bands are overlapped here.
These two bands are overlapped here. The conduction band and the valence band are overlapped. Therefore, what about the energy band gap Eg is equal to 0. That is the first point that you have to write. ನಾನು ಇಲ್ಲಿ ಬರಲಿಲ್ಲ, ಅದನ್ನು ನೀವು ಬರಿಬೇಕು. What is the first point in the conductors? The conduction band and the valence bands are overlapped. Therefore, the energy band gap Eg is equal to 0. That is the first point that you have to write in the notes. The second point, a large number of electrons are available for conduction. ಯಾವಾಗ ಎರಡು ಬ್ಯಾಂಡ್ಸ್ ಅನ್ನುವಂಥದ್ದು ಓವರ್ಲ್ಯಾಪ್ ಆಗ್ತದೆ, ಅಲ್ಲಿ ಇಲೆಕ್ಟ್ರಾನ್ಸ್ ಏನಾಗ್ತದೆ ಕೇಳಿದರೆ ಇಲೆಕ್ಟ್ರಾನ್ನ ಪ್ರೆಸೆನ್ಸ್ ಜಾಸ್ತಿ ಆಗ್ತದೆ. ದಟ್ ಇಸ್ ದ ರೀಸನ್ ವೈ ಎ ಲಾರ್ಜ್ ನಂಬರ್ ಆಫ್ electrons or the electrons that are present for the available for conduction. Therefore, the resistivity is low. It possesses high conduction means the resistivity is low. This is all about the classifications of solids on the basis of band theory. In that the first one, conductor. In case of a conductor, the valence band and conduction bands are overlapped. Is it clear? The second one, semiconductors. Diagram and nodi. Yes, what is this band is known as? Conduction band. What about this band is known as valence band. Therefore, the conduction band and the valence band, or the valence band and conduction band separated by a narrow band gap, that will be Eg is less than 3 electron volt. ಸೆಕೆಂಡ್ ಸೆಮಿಕಂಡಕ್ಟರ್ ನ ಡಿಸ್ಕಸ್ ಮಾಡುವಾಗ ಏನಾಗಿದೆ ಕೇಳಿದ್ರೆ ಬ್ಯಾಂಡ್ ಗ್ಯಾಪ್ ಇದೆ ಎರಡು ಬ್ಯಾಂಡ್ಸ್ ನ ನಡುವೆ. ಅದು ಎಷ್ಟಿದೆ ಕೇಳಿದ್ರೆ ಎನರ್ಜಿ ಬ್ಯಾಂಡ್ ಗ್ಯಾಪ್ ಇಸ್ ಲೆಸ್ ದ್ಯಾನ್ 3 electron volt. ಇಸ್ ಲೆಸ್ ದ್ಯಾನ್ 3 electron volt. ನೀವು ಎಕ್ಸ್ಪ್ಲನೇಷನ್ ಕೇಳುವಾಗಲೂ ಸಹ ಬರೀಬೇಕು. ದ ಎನರ್ಜಿ ಬ್ಯಾಂಡ್ ಗ್ಯಾಪ್ ಬಿಟ್ವೀನ್ ಇನ್ ಕೇಸ್ ಆಫ್ ಸೆಮಿಕಂಡಕ್ಟರ್ ಇಸ್ ಲೆಸ್ ದ್ಯಾನ್ 3 electron volt. ದಟ್ ಇಸ್ ದ ಫಸ್ಟ್ ಪಾಯಿಂಟ್ ದಟ್ ಯು ಹ್ಯಾವ್ ಟು ರೈಟ್ ಇನ್ ದ ನೋಟ್ಸ್. ಇಲ್ಲಿ ಸಹ ಪುನಃ ನಾನು ಆ ಫಸ್ಟ್ ಪಾಯಿಂಟ್ ಅನ್ನು ಬರಲಿಲ್ಲ, ಡಯಾಗ್ರಾಮ್ ಅನ್ನು ನೋಡಿ ನೀವು ಫಸ್ಟ್ ಪಾಯಿಂಟ್ ಅನ್ನು ಬರೀಬೇಕು. ದ ಎನರ್ಜಿ ಬ್ಯಾಂಡ್ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಟು ದ ಕಂಡಕ್ಷನ್ ಬ್ಯಾಂಡ್ ಇನ್ ಕೇಸ್ ಆಫ್ ಸೆಮಿಕಂಡಕ್ಟರ್, that is Eg is less than 3 electron volt. The second point, at 0 Kelvin, at 0 Kelvin, no electrons in the conduction band. No electrons in the conduction band and valence band is completely filled. Conduction band ಅಲ್ಲಿ ಯಾವುದೇ electrons ಇರುವುದಿಲ್ಲ, valence band ಅಲ್ಲಿ ಏನಾಗಿರ್ತದೆ ಕೇಳಿದ್ರೆ completely fill ಆಗಿರ್ತದೆ. As we are given the moderate temperature that we discuss in the next upcoming classes, that is the types of semiconductor. ಪುನಃ ಡಿಸ್ಕಸ್ ಮಾಡಲಿಕ್ಕೆ ಇದು ಅಪ್ಕಮಿಂಗ್ ಟಾಪಿಕ್ಸ್ ಏನು ಮುಂದೆ ಬರ್ತದೆ. ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ ಅಲ್ಲಿ ಟೆಂಪರೇಚರ್ನ ಕೊಟ್ಟ ನಂತರದಲ್ಲಿ ಏನು ಮಾಡ್ತದೆ ಕೇಳಿದ್ರೆ ಇಟ್ ಪೋಸೆಸ್ ಕಂಡಕ್ಟಿವಿಟಿ. ನೌ ದ ಸೆಮಿಕಂಡಕ್ಟರ್ ದ ಕಂಡಕ್ಟಿವಿಟಿ ಇಸ್ ಲೈಸ್ ಬಿಟ್ವೀನ್ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್, ನಮಗೆ ಗೊತ್ತಿದೆ ಅಲ್ವಾ. ಆದರೆ ಆಸ್ ವಿ ಆರ್ ಗಿವನ್ ದ moderate temperature, there is a concept, ಆ ಕಾನ್ಸೆಪ್ಟ್ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾನೆ. ಜಸ್ಟ್ ನಿಮಗೆ ಇಲ್ಲಿ ಬೇಸಿಕ್ ಗೊತ್ತಿರಲಿ, ಅಟ್ 0 Kelvin ನೋ ಇಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಷನ್ ಬ್ಯಾಂಡ್ ಆ್ಯಂಡ್ ವೇಲೆನ್ಸ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ಕಂಡಕ್ಷನ್ ಬ್ಯಾಂಡ್ ಎಂಟಿ ಆಗಿರ್ತದೆ, ವೇಲೆನ್ಸ್ ಬ್ಯಾಂಡ್ ಅನ್ನುವಂಥದ್ದು ಕಂಪ್ಲೀಟ್ಲಿ ಫಿಲ್ ಆಗಿರ್ತದೆ ಇನ್ ಕೇಸ್ ಆಫ್ ಸೆಮಿಕಂಡಕ್ಟರ್. ದೇರ್ಫೋರ್ ಆಸ್ ಟೆಂಪರೇಚರ್ ಇನ್ಕ್ರೀಸಸ್, CN ಆಸ್ ಟೆಂಪರೇಚರ್ ಇನ್ಕ್ರೀಸಸ್ the electrons increases, double time ಆಗಿದೆ. as temperature increases electrons easily move from ವೇಲೆನ್ಸ್ ಬ್ಯಾಂಡ್ ಟು ದ ಕಂಡಕ್ಷನ್ ಬ್ಯಾಂಡ್. ಯಾವಾಗ ನಾವು ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಇರುವಂಥ ಇಲೆಕ್ಟ್ರಾನ್ಸ್ ಏನಿದೆ ಆ ಇಲೆಕ್ಟ್ರಾನ್ಸ್ಗೆ ನಾವು ಏನು ಮಾಡ್ತೇವೆ ಕೇಳಿದ್ರೆ ಟೆಂಪರೇಚರ್ನ ಕೊಡ್ತೇವೆ. ಸಪೋಸ್ ದ 4 ವೇಲೆನ್ಸ್ ಇಲೆಕ್ಟ್ರಾನ್ಸ್ ಇನ್ ದ ವೇಲೆನ್ಸ್ ಬ್ಯಾಂಡ್, ಯಾವುದೊಂದು ಎಲಿಮೆಂಟ್ ಅನ್ನು ತಗೊಂಡಿದ್ದೀರಿ, ಅಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಸರಿಯಾ. ಇಲ್ಲೇನಾಗಿದೆ ಕೇಳಿದ್ರೆ ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ? ಇಟ್ ಹ್ಯಾಸ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಆಸ್ ವಿ ಆರ್ ಗಿವನ್ ದ moderate ಟೆಂಪರೇಚರ್, 0 Kelvin ಮೇಲೆ ನಾವು ಟೆಂಪರೇಚರ್ನ ಅಪ್ಲೈ ಮಾಡ್ತೇವೆ ಅಂತ ಹೇಳಿದ್ರೆ moderate ಟೆಂಪರೇಚರ್ನ ಅಪ್ಲೈ ಮಾಡ್ತಾ ಇದ್ದೇವೆ. ದಿಸ್ ಇಲೆಕ್ಟ್ರಾನ್ಸ್ ದಟ್ ವಿಲ್ ಜಂಪ್ ಫ್ರಮ್ ಹೈಯರ್ ಎನರ್ಜಿ ಬ್ಯಾಂಡ್ ಟು ದಿ ದಟ್ ಇಸ್ ವೇಲೆನ್ಸ್ ಬ್ಯಾಂಡ್ ಟು ದಿ ಕಂಡಕ್ಷನ್ ಬ್ಯಾಂಡ್. ದಟ್ ಇಸ್ ದ ರೀಸನ್ ವೈ ದೇರ್ ಇಸ್ a vacancy created. That vacancy is called as a hole. Therefore, that electrons is called as an excited electron. Therefore, the excited electrons and the charge carrier that is known to be in a hole, which makes the contribution of current in semiconductor, that we'll discuss in the next concept. As this is all about the semiconductors. Temperature apply ಮಾಡಿದ ಕೂಡ ಏನಾಗ್ತದೆ ಕೇಳಿದ್ರೆ electron that will easily jump from valence band to the conduction band. The next one, insulator. CN ಏನು ಬರ್ತಿದ್ದೀರಿ, just opposite to the semiconductor. The band gap between conduction band to the valence band is greater than 3 electron volt. That point you have to write, very important. The band gap between the conduction band to the valence band gap, that is Eg is greater than 3 electron volt. Eg is equal to 0. ನಿಮಗೆ ಸೆಂಟೆನ್ಸ್ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಡಿಫರೆನ್ಸ್ ಅಲ್ಲಿ ಕೇಳ್ತಾರೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಂಡಕ್ಟರ್ಸ್, ಸೆಮಿಕಂಡಕ್ಟರ್ಸ್, ಇನ್ಸುಲೇಟರ್ ಆನ್ ದ ಬೇಸಿಸ್ ಆಫ್ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್. ಫಸ್ಟ್ 3 ಡಯಾಗ್ರಾಮ್ ಅನ್ನು ಬರೀಬೇಕು. ಒಂದು ವೇಳೆ ಸೆಂಟೆನ್ಸ್ ಅಲ್ಲಿ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇಕ್ವೇಷನ್ ಅಲ್ಲಾದರೂ ಅಥವಾ ಟರ್ಮಲ್ ಆದರೂ ಬರೀಬೇಕು. Eg is equal to 0. That is in case of conductor. Eg is less than 3 electron volt. That is in case of semiconductor. Eg is greater than 3 electron volt. That is for insulator.
Is it clear? Second point, large number of electrons are available for conduction. Resistivity is low. Here it is the second point. At 0 Kelvin, no electrons in the conduction band and valence band is completely filled. As temperature increases, electron easily move from valence band to the conduction band. In the last insulator, the conduction band and valence band are separated by the distance of 3 electrons. Sorry, energy band gap, not a distance. The energy band gap of 3 electron volt. Is it clear? Therefore, the very important point. No electrons are available. No electrons in the conduction band. No electrons are available for conduction. As we are given the moderate temperature also. ನೋಡಿ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದಲ್ಲಿ ಸೆಮಿಕಂಡಕ್ಟರ್ ಏನಾಗ್ತದೆ ಕೇಳಿದರೆ ಎಲೆಕ್ಟ್ರಾನ್ಸ್ ಆರ್ ಈಸಿಲಿ ಮೂವ್ ಫ್ರಮ್ valence band to the conduction band, but in case of an insulator, as we are given the moderator temperature itself, there is no movement of an electron from valence band to the conduction band. That point you have to write here. Bekadre baribodu 3 ಮಾರ್ಕ್ ಕೇಳಿದಾಗ ಡಿಫರೆನ್ಸ್ ಅನ್ನು ಬರಿಬಹುದು. The resistivity will be high, the conductivity will be low. That point you have to add. Just insulator conductor ಅನ್ನು ನೋಡಿಕೊಂಡು ಒಂದು ಪಾಯಿಂಟ್ ಅನ್ನು ಆಡ್ ಮಾಡಿದ್ರೆ ಆಯಿತು. The resistivity is high, the conductivity will be low. Is it clear? ಅರ್ಥ ಆಗ್ತಾ ಇದೆಯಾ? This is all about the classifications of solids on the basis of band theory of solids. Sorry, energy band theory or the band theory. Very important question. ಇವೆರಡು ಕಾನ್ಸೆಪ್ಟ್ ಅಲ್ಲಿ ಒಂದು ಕ್ವಶನ್ ಫೈನಲ್ ಎಕ್ಸಾಮ್ಗೆ 3 ಮಾರ್ಕ್ಗೆ ಗ್ಯಾರಂಟಿ ಕೇಳ್ತಾರೆ. Explain band theory of solid for a 3 mark question, or distinguish between conductors, insulators, semiconductor on the basis of band theory of solid. Is it clear? ಫಸ್ಟ್ ಪಾಯಿಂಟ್ಸ್ ಅನ್ನು ಬರ್ಕೊಳ್ಬೇಕು. 3 ಡಯಾಗ್ರಾಮ್ ಅಲ್ಲಿ ಸಹ ನಾನು ಬರಲಿಲ್ಲ, ಅದನ್ನು ಬರ್ಕೊಂಡು ಮತ್ತೆ 2 ಡಿಫರೆನ್ಸ್ ಅನ್ನು ಬರ್ಕೊಳ್ಬೇಕು ಅಥವಾ ನೆಕ್ಸ್ಟ್ 2 ಪಾಯಿಂಟ್ಸ್ ಅನ್ನು ಬರ್ಕೊಳ್ಬೇಕು. ಎಸ್, ಥ್ಯಾಂಕ್ ಯು.